ಯಾರ್ದಮ್ಮ ಫೋನು? ಇಷ್ಟೊಂದು ಖುಷಿಯಾಗಿದ್ಯಾ? ಅದು ಮನೆಯಿಂದ, ಐ ಮೀನ್ ದೀಪ ಅವ್ರ ಮನೆಯಿಂದ ಫೋನ್ ಬಂದಿತ್ತು. ಅವ್ರ್ಯಾಕೆ ನಿನಗೆ ಕಾಲ್ ಮಾಡಿದ್ರು? ಚಿರಾಗ್ ನಮ್ಮ ಮದುವೆ ಆದಾಗಿಂದ ಅವ್ರು ನನ್ನನ್ನು ಮಗಳ ಥರನೇ ನೋಡಿದ್ದಾರೆ. ಸೊ ಐ ಆಮ್ ವೆರಿ ಕ್ಲೋಸ್. ಏನಂತ ಅವ್ರದ್ದು? ನರಸಿಂಹಣ್ಣ ಮಾಡಿದ ಕೆಲಸ ನ್ಯೂಸಲ್ಲಿ ಬರ್ತಿದ್ಯಂತೆ, ಅದನ್ನ ಹೇಳಕ್ಕೆ ಕಾಲ್ ಮಾಡಿದ್ರು. ಏನು ನಮ್ಮ ನರಸಿಂಹನ್ ಬಗ್ಗೆನಾ? ಒಂದು ನಿಮಿಷ ಹಾಕ್ತೀನಿ. ಬ್ರೇಕಿಂಗ್ ನ್ಯೂಸ್. ಚಿಕ್ಕಮಗಳೂರು ಹಾಸನ ಸಮೀಪದ ಕಾಲೇಜ್ ಹುಡುಗಿರ ಮಿಸ್ಸಿಂಗ್ ಕೇಸ್ ಸಾಲ್ವ್ ಮಾಡಿದ ಯಂಗ್ ಅಂಡ್ ಡೈನಾಮಿಕ್ ಆಫೀಸರ್ ನರಸಿಂಹ ಅಂಡ್ ಟೀಮ್ ಇಂದ ಟ್ರಕ್ ಜಾಲ ಪತ್ತೆ. ನೋಡಮ್ಮ, ನರಸಿಂಹ ಎಂತ ಒಳ್ಳೆ ಕೆಲಸ ಮಾಡಿದಾನೆ. ಎಲ್ರೂ ಅವನ್ನ ಕುಡ್ಕ ಸೋಂಬೇರಿ ಅಂತಿದ್ರು. ಈಗ ನೋಡು, ವಾವ್, ಹ್ಯಾಟ್ಸ್ ಆಫ್. ಅಲ್ಲ ಮಧುಷಾ, ಟಿವಿನಲ್ಲಿ ನರಸಿಂಹನ್ ಬಗ್ಗೆ ನ್ಯೂಸ್ ಬರ್ತಾ ಇದ್ರೆ ಸಂತೋಷ ಪಡೋದು ಬಿಟ್ಟು ನೀನ್ಯಾಕೆ ದುಃಖ ಪಡ್ತಾ ಇದೀಯಾ? ಏನಿಲ್ಲ, ದೀಪ ಅವ್ರು ಇದ್ದಿದ್ರೆ ಇದನ್ನ ನೋಡಿ ತುಂಬ ಖುಷಿ ಪಡ್ತಿದ್ರು ಅಂತ ನೆನ್ಸ್ಕೊತಿದ್ದೆ. ಈಗ ನಾವು ಹೇಗಿದ್ರೆ ನೋಡಿ ಖುಷಿ ಪಡ್ತಾ ಇದೀವೋ ಹಾಗೆ ದೀಪ ಅವರು ಎಲ್ಲಿಂದ ನಾವು ನೋಡಿ ಖುಷಿ ಪಡ್ತಿರ್ತಾರೆ. ದಶ, ವಾಟ್ ಇಸ್ ದಿಸ್? ಇಲ್ದೇ ಇರೋ ದೀಪನ್ ಬಗ್ಗೆ ಮಾತಾಡಿ ಯಾಕೆ ಅವನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ? ಅದಕ್ಕೆ ಅವ್ರು ಅಷ್ಟೊಂದೆಲ್ಲ ಬೀಗ್ತಿರೋದು. ಆದ್ರೆ ನನಗೊಂದು ಅರ್ಥ ಆಗ್ತಿಲ್ಲ ದೀಪ. ಈಗೇನೋ ಅವರು ತಾಯಿ ಆಗ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಆದ್ರೆ ಆ ಸುಳ್ಳನ್ನ ಅವ್ರು ಹೇಗ್ ನಿಜ ಮಾಡ್ತಾರೆ? ಮುಂದೊಂದಿನ ಅವ್ರು ಹೇಳಿದ್ದೆಲ್ಲ ಸುಳ್ಳು, ಮಾಡ್ತಿರೋದೆಲ್ಲ ನಾಟಕ ಅಂತ ಎಲ್ರಿಗೂ ಗೊತ್ತಾಗ್ಲೇಬೇಕಲ್ವಾ? ಹ್ಞೂ ಅಕ್ಕ, ಆ ಕಾಲ ಯಾವಾಗ ಕೂಡ ಬರುತ್ತೋ ನಂಗೆ ಗೊತ್ತಿಲ್ಲ. ಆದರೆ ಅವ್ರ ವಿರೋಧ ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ನನ್ನ ಮನೆ, ಆಸ್ಪತ್ರೆ ಅಂತ ಸುತ್ತಾಡ್ತಾನೆ ಇದ್ದೀನಿ. ಆದರೆ ಅವ್ರು ನನ್ನನ್ನು ಮೀರಿಸಿ ಗೆದ್ದುಬಿಟ್ರು. ಸತ್ಯನ ಸೋಲ್ಸಿ ಗೆಲ್ಲೋದು ಗೆಲುವು ಅನ್ನಿಸ್ಕೊಳ್ಳಲ್ಲ ದೀಪ. ಇವತ್ತಲ್ಲ ನಾಳೆ ಸುಳ್ಳಿನ ನಾಟಕ ಹೊರಗೆ ಬರಲೇಬೇಕು. ಚೀರು, ಯಾರ ಬಗ್ಗೆ ಮಾತಾಡ್ತಿದ್ರಿ? ಯಾರು ಸುಳ್ಳಿನ ನಾಟಕ ಹೊರಗೆ ಬರಬೇಕು ಅಂತಿದ್ರಿ? ಚಿರಾಗ್, ಅದು ನಾವು ರಾಹುಲ್ ಬಗ್ಗೆ ಮಾತಾಡ್ತಿದ್ವಿ. ಬಿಟ್ಟು ಹೋಗಿರೋನ್ ಬಗ್ಗೆ ಯಾಕೆ ಮಾತಾಡಬೇಕು? ಅವರು ಯಾವ ಕಾರಣದಿಂದ ಅಕ್ಕಂಗೆ ಮೋಸ ಮಾಡಿದ್ದಾರೆ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಮಾತಾಡ್ತಿದ್ವಿ. ಅವ್ನು ಮಾಡಿರೋ ತಪ್ಪಿಗೆ ದೇವ್ರು ಅವನಿಗೆ ಸರಿಯಾದ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿನಗೆ ಏನು ಕೆಲಸ ಮಾಡೋಕ್ಕೆ ಇಷ್ಟನೋ ಅದರಲ್ಲಿ ನೀನು ತೊಡಗಿಸ್ಕೊ. ಲೈಫಲ್ಲಿ ಬ್ಯುಸಿ ಆಗು. ಆಗ ನಮ್ಮ ಮನಸ್ಸಲ್ಲಿರೋ ನೋವು, ಬೇಸರ ನಮಗೆ ಗೊತ್ತಿಲ್ಲದೆ ಮರೆಯಾಗೋಗುತ್ತೆ. ಇಷ್ಟು ದಿನ ದೀಪ ನನ್ನಿಂದ ದೂರ ಇದ್ದಾರಲ್ಲ, ನಾನು ಅದನ್ನೇ ಮಾಡ್ತಾ ಇರೋದು. ಕೆಲಸ ಇಲ್ಲದಾದ್ರೂ ಆಫೀಸಿಗೆ ಹೋಗ್ತೀನಿ, ಏನಾದರೂ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಒಬ್ಬನೇ ಮನೇಲಿರೋಕ್ಕಂತೂ ಆಗಲ್ಲ. ದೀಪ ಅವ್ರು ನೆನಪಾಗ್ತಾ ಇರ್ತಾರೆ. ಸಾರಿ, ನಿನ್ನ ವಿಷಯ ಮಾತಾಡಕ್ಕೆ ಹೋಗಿ ನನ್ನ ವಿಷಯ ಹೇಳ್ಕೊಳಕ್ಕೆ ಬಂದೆ. ಸಾರಿ. ಅಚ್ಚು, ನಿನಗೇನೇ ಸಹಾಯ ಬೇಕು ಅನ್ಸಿದ್ರು ನನ್ನನ್ನು ಕೇಳು. ನನ್ನ ಕರ್ತವ್ಯ ಅನ್ಕೊಂಡು ಮಾಡ್ತೀನಿ. ನೀನು ಖುಷಿಯಾಗಿರ್ಬೇಕು, ಅದು ನನಗೆ ಮುಖ್ಯ. ಬೆಳಗ್ಗೆಯಿಂದ ಗುರು ಅಣ್ಣ ಕಾಣಿಸ್ತಿಲ್ವಲ್ಲ, ಎಲ್ಲಿ? ನಾನೇ ಅಣ್ಣನ ಅದಕ್ಕೆನ ಔಟಿಂಗ್ ಕಳ್ಸಿದ್ದೀನಿ. ಏನ್ ವಿಶೇಷ? ಏನಚ್ಚು ಹಿಂಗೆ ಕೇಳ್ತಾ ಇದೆಯಾ? ಅದಕ್ಕೆ ಕನ್ಸೀವ್ ಆಗಿದ್ದಾರೆ. ಮದುವೆಯಾಗಿ ಎಷ್ಟೋ ವರ್ಷ ಆದಮೇಲೆ ಅದಕ್ಕೆ ತಾಯಿ ಆಗ್ತಾ ಇದ್ದಾರಲ್ವಾ. ಹೋಗ್ತಾ ಹೋಗ್ತಾ ಅವ್ರು ಆಚೆಲ್ಲೂ ಓಡಾಡಬಾರ್ದು, ಮನೇಲೇ ರೆಸ್ಟ್ ಮಾಡಬೇಕು ಅನ್ನಂಗೆ ಆಗುತ್ತಲ್ವಾ. ಸೊ ಈಗಲೇ ಅವರಿಬ್ಬರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ ನಾನೇ ಅವರಿಬ್ಬರಿಗೂ ಚಿಕ್ಕಮಗಳೂರಲ್ಲಿ ರೆಸಾರ್ಟ್ ಬುಕ್ ಮಾಡಿ ಕಳಿಸಿದ್ದೀನಿ. ಚಿರು, ನಾನೀಗ ಹೇಳ್ತೀನಿ ಅಂತ ನೀನು ತಪ್ಪು ತಿಳ್ಕೊಬೇಡ. ನೀನು ಯಾಕೆ ನಿಮ್ಮ ಅದಕ್ಕೇನ ಅಷ್ಟೊಂದು ಬ್ಲೈಂಡಾಗಿ ನಂಬ್ತೀಯ ಅಂತ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ನಾವು ನಿಮ್ಮ ಅದಕ್ಕೆ ಬಗ್ಗೆ ಏನೇ ಹೇಳಿದ್ರು ನೀನು ನಂಬಲ್ಲ.
ನಿಮ್ಮ ಅದಕ್ಕೇನೆ ಸರಿ ಅಂತೀಯಲ್ಲ, ಯಾಕೆ? ಏನು ಹೇಳ್ತಿದ್ಯಾ ಅಚ್ಚು? ಅತ್ತಿಗೆ ಬಗ್ಗೆ ಹೀಗೆ ಮಾತಾಡ್ತಿದ್ಯಾ? ನೋಡು ಚಿರು, ಅವ್ರನ್ನ ನೀನು ತಾಯಿ ಅನ್ಕೊಂಡಿರ್ಬೋದು, ಆದ್ರೆ ಅವರು ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನೀಗ? ಅವ್ರಿಗೊಂದು ಮಗು ಆಗುತ್ತೆ, ಅವಾಗ ನನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದೀಯಾ? ಅವರಿಗೆ ಮಕ್ಕಳಾಗೋದು ಬಿಡೋದು ಅದೆಲ್ಲ ಹಣೆ ಬರ. ನಾವು ನಿಮ್ಮ ಅತ್ತಿಗೆ ಬಗ್ಗೆ ಏನೇ ಹೇಳಿದ್ರು ನೀನು ನಂಬಲ್ಲ. ನಿಮ್ಮ ಅತ್ತಿಗೆನೇ ಗ್ರೇಟ್ ಅಂತಿರ್ತೀಯಲ್ಲ. ಅಲ್ಲ, ನಿಮ್ಮ ಅತ್ತಿಗೆ ವಿಷಯದಲ್ಲಿ ನೀನು ಮಾಡೋದು ನಡ್ಕೊಡೋದು ನಿನಗೆ ಸರಿ ಅನ್ಸುತ್ತಾ? ಅಂದ್ರೆ ನಿನ್ನ ಮಾತಿನ ಅರ್ಥ ನಾನು ಅದಕ್ಕೆ ವಿರುದ್ಧವಾಗಿ ನಡ್ಕೋಬೇಕು, ಮಾತಾಡಬೇಕು ಅಂತನಾ? ಇಲ್ಲ ಚಿರು, ನಿಮ್ಮ ಅತ್ತಿಗೆ ವಿರುದ್ಧ ನಾನು ನಿನ್ನ ಎತ್ತು ಕಟ್ತಿಲ್ಲ. ನಾನು ಆ ಥರ ಯೋಚನೆ ಕೂಡ ಮಾಡಲ್ಲ. ಸರಿ ಅಚ್ಚು, ಈಗ ಅದಕ್ಕೆ ಮಾಡಿದ ಯಾವ್ದಾದ್ರು ಒಂದು ವಿಷಯ ಸರಿ ಇಲ್ಲ ಅಂತ ಒಂದು ಎಕ್ಸಾಂಪಲ್ ಕೊಡು, ವಿತ್ ಪ್ರೂಫ್ ಕೊಡಬೇಕು. ಆಗ ನೀನು ನಂಬ್ತೀಯಾ? ಖಂಡಿತ. ದೀಪ ಇದ್ದಾಗ ಇದೇ ನಿಮ್ಮ ಅತ್ತಿಗೆಗೆ ದೀಪನ್ ಕಂಡ್ರೆ ಆಗ್ತಿರ್ಲಿಲ್ಲ. ಈ ವಿಷಯ ನಿನಗೆ ಗೊತ್ತಿತ್ತಲ್ವಾ? ಗೊತ್ತಿತ್ತು. ಅತ್ತಿಗೆಗೆ ನಾನು ದೀಪ ಅವ್ರನ್ನ ಮದುವೆ ಆಗಿರೋದು ಇಷ್ಟ ಇರಲಿಲ್ಲ. ಯಾಕಂದರೆ ಅವ್ರ ದೃಷ್ಟಿಲಿ ದೀಪ ಅವರು ನನಗೆ ಸರಿಯಾದ ಪೇರ್ ಅಲ್ವೇ ಅಲ್ಲ ಅನ್ನೋ ಥರ ಇತ್ತು. ಅವ್ರ ಆಸೆನೇ ಬೇರೆ ಇತ್ತು. ಅದಕ್ಕೆ ಅವ್ರಗಳ ಮಧ್ಯೆ ಆಗಾಗ ಸಣ್ಣ ಪುಟ್ಟ ಮನಸ್ತಾಪ ಬರ್ತಾ ಇತ್ತು. ದೀಪ ಅವ್ರಿಗೆ ನಾನು ಆಗಾಗ ಬೈದಿದ್ದೀನಿ ನಿಜ, ಆದರೆ ಆಮೇಲೆ ದೀಪ ಅವ್ರ ಮೇಲೆ ಪ್ರೀತಿ ಹುಟ್ಟಿರೋದು ನಿಜ. ಆಮೇಲೂ ದೀಪ ಅವರು ಅದಕ್ಕೆ ಬಗ್ಗೆ ಇಲ್ಲದ ಸಲದ್ದೆಲ್ಲ ಹೇಳಕ್ಕೆ ಬಂದಿದ್ದಾಗ ನಾನು ಅವ್ರನ್ನ ಅಪೋಸ್ ಮಾಡಿದ್ದೀನಿ, ಅದೂ ನಿಜಾನೇ. ಸರಿ, ಇದೇ ನಿಮ್ಮ ಅತ್ತಿಗೆ ದೀಪ ಹತ್ರ ಚಿರುಗ್ ಬೇಕಾಗಿರೋದು ಗುಣ ಅಲ್ಲ, ರೂಪ. ಅವನ ಮುಂದೆ ಗುಡ್ ಲುಕಿಂಗ್ ವಿಮೆನ್ ಬಂದ್ರೆ ಅವನು ಅವಳನ್ನೇ ಒಪ್ಕೊಳ್ಳೋದು, ನಿನ್ನನ್ನಲ್ಲ ಅಂತ ಹೇಳ್ತಿದ್ರು. ಇದಕ್ಕೇನು ಹೇಳ್ತೀಯಾ?